volunteers. Continue, continue.
ಇದೀಗ ಪ್ರವಾಹದ ರೀತಿಯಲ್ಲಿ ನಮ್ಮ ಮಕ್ಕಳು ವೇದಿಕೆಯ ಎಡಬದಿ ಮತ್ತು ಬಲಬದಿಗೆ ಬರ್ತಾ ಇದ್ದಾರೆ. ಬಹಳ ಸುಂದರವಾಗಿ ಸುಸಜ್ಜಿತ ಲೈನ್ನಲ್ಲಿ ಆಗಮಿಸುತ್ತಿರುವಂಥ ಕ್ರೀಡಾಪಟುಗಳು ನಮ್ಮ ಸಾಮಾನ್ಯ ಕ್ರೀಡಾಪಟುಗಳಿಗೂ ಕೂಡ ಇವರು ಮಾದರಿಯಾಗಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಪಡೆದಂಥ ಕ್ರೀಡಾಪಟುಗಳು ನಮ್ಮೊಂದಿಗಿದ್ದಾರೆ. ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಮಂಗಳೂರು ಮತ್ತು ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಇಂದು ನಾವು ನೆರವೇರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೊಂದಿಗೆ ಪಥಸಂಚಲನದಲ್ಲಿ ಭಾಗಿಯಾದ ಲಾಯನ್ ಅರವಿಂದ್ ಶೆಣೈಯವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಲಯನ್ ಲೆಸ್ಲಿ ಡಿಸೋಜ ಇವರು ಹೂವನ್ನು ನೀಡಿ ಸ್ವಾಗತ. ಶ್ರೀ ರೂಪ್ ಸಿಂಗ್ ರವರು ಇವರು ರಾಜ್ಯದ ಸ್ಪೆಷಲ್ ಒಲಿಂಪಿಕ್ಸ್ನ ಉಪಾಧ್ಯಕ್ಷರು, ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಶಾಂತಲಾ ಭಟ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಭಾರತ ಕರ್ನಾಟಕದ ಖಜಾಂಚಿಯಾದ ಶ್ರೀ ಆನಂದ್ ಡಿಸಿ ಅವರಿದ್ದಾರೆ, ಅವರಿಗೂ ನಾವು ಸ್ವಾಗತವನ್ನು ಕೋರ್ತೇನೆ. ಸ್ಪೆಷಲ್ ಒಲಿಂಪಿಕ್ಸ್ನ ಖಜಾಂಚಿಯಾದ ಸಿಸ್ಟರ್ ಮರಿಯಾ ಶ್ರುತಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೆ ಲ್ಯಾನ್ಸಿ ಪಿಂಟೂರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ನಮ್ಮ ಕಾರ್ಯದರ್ಶಿ ಮತ್ತು ಖಜಾಂಚಿಯವರಾದ ಸಿರಿಲ್ ಮತ್ತು ಓಜೋಲ್ಡಿ ಕುನಾರ್ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಭಾರತ್ ಕರ್ನಾಟಕ, ಅದೇ ರೀತಿ ದಕ್ಷಿಣ ಕನ್ನಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನಾವು ಹಲವಾರು ವರ್ಷಗಳಿಂದ ಒಟ್ಟಿಗೆ ಸೇರಿ ಈ ಕ್ರೀಡಾಕೂಟಗಳನ್ನು ಏರ್ಪಡಿಸ್ತಾ ಇದ್ದೇವೆ. 1995ರಿಂದ ಪ್ರಾರಂಭಿಸಿದ ನಮ್ಮ ಈ ಕ್ರೀಡಾಕೂಟದ ಉಸ್ತುವಾರಿಯು 30 ವರ್ಷಗಳ ತನಕ ನಡೀತಾ ಇರುವುದು ನಮಗೆ ಸಂತೋಷವನ್ನು ತಂದಿದೆ. 1999, 2000ರಲ್ಲಿ ರಾಜ್ಯ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸನ್ನು ಮಂಗಳೂರಲ್ಲಿ ಆಯೋಜಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕೀರ್ತಿ ಹೆಗ್ಗಳಿಕೆ ಕೂಡ ನಮ್ಮದೇ, ಲಯನ್ಸ್ ಕ್ಲಬ್ ವೆಲೆನ್ಸಿಯಾದ್ದು. ಈವರೆಗೂ ನಾವು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಕೂಡ ಮಂಗಳೂರಲ್ಲಿ ನೆರವೇರಿಸಿ ಈವರೆಗೆ ಇಂದಿನ ಈ ಕೂಟವನ್ನು ಸೇರಿ 19 ಕ್ರೀಡಾಕೂಟಗಳನ್ನು ಏರ್ಪಡಿಸಿದ್ದೇವೆ. ಸಾಧಾರಣ ಯಾರೂ ಮುಂದೆ ಬರದ ಈ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರು ಸಹಕಾರ ನೀಡಿರುವುದು ನನಗೆ ಹೆಮ್ಮೆಯ ವಿಚಾರ ಮತ್ತು ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಯಾಕಂದರೆ ಇದೇ ವರ್ಷದ ಜನವರಿ 13 ತಾರೀಕಿನಂದು ನಾವು ಸ್ಮೈಲ್ 24 ಎಂಬ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೆವು. ಅಂದರೆ 9 ತಿಂಗಳ ಅವಧಿಯ ಒಳಗಡೆ ಮತ್ತೊಂದು ಕ್ರೀಡಾಕೂಟಕ್ಕೆ ಕೈ ಹಾಕುವುದು ಅಂಥದ್ದೇನು ಸುಲಭದ ಕೆಲಸವಲ್ಲ. ಆದರೆ ನಮ್ಮ ಸದಸ್ಯರು ಕೇಳಿದ ಕೂಡಲೇ ಒಪ್ಪಿರುವುದು ನಮಗೆಲ್ಲರಿಗೂ ಸಂತೋಷ. ಹಾಗೂ ನಾನು ಈ ಬಗ್ಗೆ ಅವರ ಪಾಲುದಾರಿಕೆಯನ್ನು ನೆನೆಸಿಕೊಂಡು ಅವರಿಗೆ ಧನ್ಯವಾದವನ್ನು ಹೇಳಿ ಎಲ್ಲ ಅತಿಥಿಗಳಿಗೆ
ಮಗದೊಮ್ಮೆ ಸ್ವಾಗತವನ್ನು ಕೋರಿ ವಿಶೇಷವಾಗಿ ಸ್ಪೆಷಲ್ ಒಲಿಂಪಿಕ್ಸ್ ಆಯೋಜನೆ ಮಾಡ್ಕೊಂಡು ಬಂದಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಂಗಳೂರಿನ ಸಾಧಾರಣ ಒಂದು 20 ಮಕ್ಕಳ ಮೇಲೆ ಪದಕ ಪಡೆದವರಿದ್ದಾರೆ. ನಮ್ಮ ಸಂಸ್ಥೆ ಸೈಂಟ್ ಆಗ್ನೇಸ್ ಸ್ಪೆಷಲ್ ಸ್ಕೂಲ್ನವರೇ 14 ಜನ ಪದಕ ಪಡೆದಂಥ ಮಕ್ಕಳಿದ್ದಾರೆ. ಇದೆಲ್ಲ ಸ್ಪೆಷಲ್ ಒಲಿಂಪಿಕ್ಸ್ನ ಕೊಡುಗೆ, ನಾವೆಲ್ಲ ನಿಮಿತ್ತ ಮಾತ್ರ. ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ನಲ್ಲಿ ಪದಕ ತರುವುದಕ್ಕಿಂತ ಜಾಸ್ತಿ ಈ ಸಲ 292 ಪದಕಗಳನ್ನು ಕಳೆದ 2 ವರ್ಷದ ಹಿಂದೆ ನಾವು ತಗೊಂಡು ಬಂದೇವೆ ವಿಶೇಷ ಮಕ್ಕಳು. ಅದೇ ರೀತಿ 27ರಲ್ಲಿ ನಡೆಯಲಿಕ್ಕಿದೆ ಒಲಿಂಪಿಕ್ಸ್, ನಮ್ಮ ಸ್ಪೆಷಲ್ ಒಲಿಂಪಿಕ್ಸ್. ಅಲ್ಲಿ ನಮ್ಮ ಟಾರ್ಗೆಟ್ 300ರ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಪಡ್ಕೊಂಡು ಬರಬೇಕಂತ ಹೇಳುವಂಥದ್ದು. ಅಲ್ಲಿಗೆ ಮಂಗಳೂರಿನ ಸೈಂಟ್ ಆಗ್ನೇಸ್ನ 2 ಈಗಾಗಲೇ ನಮ್ಮ ಸಾಮ್ಯವರ ಪಟ್ಟಿಯಲ್ಲಿ ಸೈಂಟ್ ಆಗ್ನೇಸ್ ವಿಶೇಷ ಮಕ್ಕಳು ಸೇರ್ಕೊಂಡಿದ್ದಾರೆ. ಇದೆಲ್ಲ ನಮ್ಮ ಊರಿನ ಮತ್ತು ನಮ್ಮ ರಾಜ್ಯದ ದೇಶಕ್ಕೆ ಕೊಡುಗೆ ನೀಡುವಂಥ ಕ್ರೀಡಾಪಟುಗಳು. ಈ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಈ ಲಯನ್ಸ್, ರೋಟ್ರಿ ಹಲವಾರು ಸಂಘಟನೆಗಳಿದೆ. ಅದು ಮುಖ್ಯವಾಗಿ ನಮ್ಮೊಂದಿಗೆ ಸೇರ್ಕೊಳ್ಳುವಂಥದ್ದು ಲಯನ್ಸ್ ಸಂಸ್ಥೆ. ಈ ಲಯನ್ಸ್ ಸಂಸ್ಥೆಗೆ ನಾವು ಯಾವಾಗಲೂ ಚಿರಋಣಿ. ಯಾವಾಗ ಕೇಳಿದ ಕೂಡಲೇ ನಮ್ಮೊಂದಿಗೆ ಸೇರ್ಕೊಂಡಿರ್ತಾರೆ, ಆಚೆ ಈಚೆ ನೋಡ್ತೀವಿ. ಇನ್ನೊಬ್ಬರು ನಮ್ಮ ಪ್ರದೀಪ್ ಸರ್, ಅವರ ಹತ್ರ ನಾನು ಜಸ್ಟ್ ಫೋನಲ್ಲೇ ಹೇಳಿದ್ದು ಪಾಪ. ಆಮೇಲೆ ಆಫೀಸಿಗೆ ಬಂದು ಹೇಳಿದೆ, ಸರ್ ನಮ್ಮೊಂದು ಸ್ಪೋರ್ಟ್ಸ್ ಉಂಟು, ಹಾಗೆ ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳಿ. ಆಯ್ತಲ್ಲ, ಅಂತ ನಮ್ಮ ಆಫೀಸರ್ಸ್ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲಿ ಇರಲಿಕ್ಕಿಲ್ಲ ಅಂತ ಆಫೀಸರ್. ಅವರಿಗೆ ನಾವು ಎಲ್ಲ ಕ್ರೀಡಾಪಟುಗಳನ್ನು ಜೋರಾಗಿ ಚಪ್ಪಾಳೆ ಕೊಡಬೇಕು. ಅವರಿಗೆ ಒಳ್ಳೆ ಇನ್ನೂ ಉನ್ನತ ಹುದ್ದೆಯಲ್ಲಿ ಅವರಿಗೆ ಅಲಂಕಾರ ಮಾಡುವಂಥ ಒಂದು ಯೋಗ ಭಾಗ್ಯ ಬರಲಿ. ಈ ಮಕ್ಕಳ ಆಶೀರ್ವಾದ ನಿಮ್ಮ ಮುಂದೆ ಯಾವಾಗಲೂ ಇರ್ತದೆ ಸರ್. ಈ ಆಶೀರ್ವಾದದಿಂದ ನೀವು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು. ನಮ್ಮ ವಿಶೇಷ ಮಕ್ಕಳನ್ನು ಎಲ್ಲಿ ಕಂಡು ಕೂಡ ಅಲಂಕರಿಸಿಕೊಳ್ಳುವಂಥ ಪ್ರದೀಪ್ ಸರ್, ನಿಮಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೇವೆ. ಇವತ್ತು ನಡೆಯುವ ಸ್ಪೆಷಲ್ ಒಲಿಂಪಿಕ್ಸ್ ಝೋನ್ ಲೆವೆಲ್ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ, ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ, ದಕ್ಷಿಣ ಕನ್ನಡ ಯೂತ್ ವೆಲ್ಫೇರ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದರ ಆಶ್ರಯದಲ್ಲಿ ನಡೆಯುವ ಈ ಒಂದು ಝೋನ್ ಲೆವೆಲ್ ಸ್ಪೆಷಲ್ ಒಲಿಂಪಿಕ್ಸನ್ನು ಉದ್ಘಾಟಿಸಲು ನನಗೆ ಒಂದು ಅವಕಾಶ ಮತ್ತು ಗೌರವ ನೀಡಿದ್ದಕ್ಕೆ ಎಲ್ಲರಿಗೆ ನಾನು ಒಂದೇ ಮಾತಿನಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಈಗಾಗಲೇ ಲೆಸ್ಲಿ ಅವರು ಹೇಳಿದ ಹಾಗೆ ಕಳೆದ 3 ದಶಕಗಳಿಂದ, ಸಾಧಾರಣ 30 ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೆಸುತ್ತಾ ಬಂದಿದ್ದಾರೆ. ಅವರು ಹೇಳಿದಾಗೆ ಅಷ್ಟೊಂದು ಈ ಸುಲಭ ಕಾರ್ಯವಲ್ಲ, ಯಾರು ಇದಕ್ಕೆ ಮುಂದೆ ಬರೋದು ಕಷ್ಟ. ಆದರೆ ಇದರ ಮೇಲೆ ಒಂದು ಹೆಮ್ಮೆ ಮತ್ತು ಪ್ರೀತಿ ಇಟ್ಟು ಪ್ರತಿ ವರ್ಷ ನಡೆಸುತ್ತಾ ಬಂದಿದ್ದಾರೆ. ಇದಕ್ಕಾಗಿ ಲೆಸ್ಲಿ ಡಿಸೋಜಾ ಮತ್ತು ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ವೆಲೆನ್ಷಿಯಾ ಎಲ್ಲ ಸದಸ್ಯರಿಗೆ ನನ್ನ ಹೃದಯಾನಂದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಎಲ್ಲರ ಸಹಕಾರದೊಂದಿಗೆ ಇಂತಹ ಕಾರ್ಯಕ್ರಮ ಮುಂದೆಯೂ ನಿಮ್ಮ ಕೈಯಿಂದ ನೆರವೇರಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಹಾಗೆ ಇವತ್ತು ಸಾಧಾರಣ 20 ವಿವಿಧ ಶಾಲೆಗಳಿಂದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ಸುಮಾರು 20 ಶಾಲೆಗಳಿಂದ ಮಕ್ಕಳು ಭಾಗವಹಿಸಲು ಇಲ್ಲಿ ಬಂದಿದ್ದಾರೆ. ಅವರನ್ನು ಕರೆದು ತಂದ ಶಿಕ್ಷಕರಿಗೆ ಮತ್ತು ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಜೋರಾದ ಚಪ್ಪಾಳೆ ತಟ್ಟಿ ಎಲ್ಲ ಮಕ್ಕಳಿಗೆ ನಾವು ಒಂದು ಶುಭ ಹಾರೈಸಬೇಕು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಟುಡೇಸ್ ಒಲಿಂಪಿಕ್ಸ್ and please enjoy the participation. Winning is secondary, and I very heartily congratulate all the teachers and staff of all the schools who have taken the pain to bring all the children here to participate in this Special Olympics. I also congratulate Special Olympics Bharat Karnataka and DK District Youth Welfare Department for their cooperation and help in organizing this event. I wish you all the best. Thank you for the opportunity. ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಎಲ್ಲ ಜನರಿಗೂ ಕೂಡ ಕ್ರೀಡೆ ಅಂತ ಬೇಕೇ ಬೇಕು. ಕ್ರೀಡೆ ಇಲ್ಲದ ಜೀವನ ಒಂದು ಕ್ರಿಮಿಕೀಟ ತಿಂದ ಹಣ್ಣಿನಂತೆ. ಎಷ್ಟು ಹಣ್ಣು ಒಳ್ಳೆ ಇದ್ದರೂ ಒಳಗೆ ಕ್ರಿಮಿಕೀಟ ಇದ್ದರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಪ್ರತಿಯೊಬ್ಬ ಎಲ್ಲ ಮನುಷ್ಯರಿಗಾಗಲಿ ಅಥವಾ ವಿಶೇಷ ಸಾಮರ್ಥ್ಯ ಮಕ್ಕಳಿಗೆ ಕೂಡ ಕ್ರೀಡೆ ಅಂತ ಬೇಕೇ ಬೇಕು. ಯಾಕೆಂದರೆ ನಮ್ಮದು ಮಾನಸಿಕ ಮತ್ತು ದೈಹಿಕ ಒಂದು ಆರೋಗ್ಯಕ್ಕೆ ಕ್ರೀಡೆ ತುಂಬ ಸಹಕಾರಿಯಾಗ್ತದೆ.
ಅದೇ ರೀತಿ ಈ ಒಂದು ಸ್ಪೆಷಲ್ ಒಲಿಂಪಿಕ್ಸ್ನವರು ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಮಂಗಳೂರಲ್ಲಿ ಹಮ್ಮಿಕೊಂಡದಕ್ಕೆ ಮೊದಲಿಗೆ ಅವರಿಗೆ ನಾನು ಧನ್ಯವಾದ ಸಮರ್ಪಿಸಿದ್ದೇನೆ. ಮತ್ತು ಭಾಗವಹಿಸುವ ಎಲ್ಲ ನಮ್ಮ ಪುಟಾಣಿ ಕ್ರೀಡಾಪಟು ವಿಶೇಷ ಸಮಾಜದ ಮಕ್ಕಳಿಗೆ ಕೂಡ ನಾನು ಶುಭ ಹಾರೈಸ್ತೇನೆ. ಒಳ್ಳೆ ರೀತಿ ಆಗಲಿ, ಅವರಿಗೆ ಕೋಚ್ ಕೊಟ್ಟ ತರಬೇತುದಾರರು ಕೂಡ ನಾನು ಶುಭ ಹಾರೈಸ್ತೇನೆ. ಈ ಒಂದು ಪಂದ್ಯಾಟ ಅಥವಾ ಕ್ರೀಡಾಕೂಟ ಎಷ್ಟು ನಡೆಯಲಿ ಅಂತ ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರೇ, ವಿವಿಧ ಜಿಲ್ಲೆಯಿಂದ ಬಂದಿರತಕ್ಕಂತೆಲ್ಲ ಕ್ರೀಡಾಪಟುಗಳೇ, ವಿಶೇಷ ಶಾಲೆಯ ಶಿಕ್ಷಕರೇ ಹಾಗೂ ನಮ್ಮ ಮಂಗಳೂರು ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಎಸ್ಪೆಷಲಿ ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಮಂಗಳೂರು ಅವರಿಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರ ಪರವಾಗಿ ಹಾಗೂ ರಾಜ್ಯ ಸಮಿತಿಯ ಪರವಾಗಿ ಈ ಝೋನಲ್ ಮೀಟ್ಗೆ ತಮಗೆಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ. I would like to thank Lions Club Valencia for taking a very active interest and running this program for the special children. I thank you so very much on behalf of the state committee. It's a wonderful support that you are providing to the special children. And also I'd like to thank Narayan, who is our sports director and who has taken the in charge to conduct this zonal meet. Congratulations, Narayan, it's well done. I'm very happy to see the turnout and all the best. And also would like to thank all our officials who have come from various districts from Special Olympics to conduct the event today. And I would like to assure that the event will be conducted in a very fair manner. There will be no partiality, and so I wish all the best. I wish everyone the best. Enjoy the event today, and thank you once again for this wonderful event. Thank you. ಲೈನ್ ಲೆಸ್ಲಿ ಇವರು ಒಂದೆರಡು ಮಾತನ್ನ ಆಡ್ಬೇಕಂತೇಳಿ ವಿನಂತಿಸ್ಕೊಳ್ತಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಮತ್ತು ಶಾಲಾ ಮುಖ್ಯಸ್ಥರಿಗೆ ಮತ್ತು ಶಿಕ್ಷಕರ ವೃಂದದವರಿಗೆ ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಮತ್ತು ಯುವಜನ ಸೇವಾ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಇವರ ಎಲ್ಲರ ವತಿಯಿಂದ ನಿಮಗೆಲ್ಲ ಧನ್ಯವಾದಗಳು. Arvind sir, please stand sir. Sir, look at. Yes. Sir, please sir, okay sir. Thank you. Sir, please. Sir, okay sir. Thank you. Sir, okay sir. Thank you. Huh? Yes. They look at sir? Yes. Yes. Attention please. 8 to 11. ಬರೀ ಟುಂಚುಕನ ಅಂತ ಅದೇ ಸಾವ್ದಾದ ಗೊತ್ತಿಲ್ಲ ಮಕ್ಕಳು ಅಡ್ಡ ಬರ್ತಿದ್ವಿ ಅಡ್ಡೋಗ್ಬೇಡಿ ಅಡ್ಡೋಗ್ಬೇಡಿ Second.
ಒಮ್ಮೆ ಇಲ್ಲಿ ಬರ್ಬೇಕು ಮೇಡಮ್ ನೀವು. ಆಫ್ ಮಾಡಿದ್ರೆ ಅದನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕು. ಓಡಿದ್ರೆ ಮಾತ್ರ ಅದು ಟೀಚರ್ಸ್ ಗಮನಿಸಬೇಕು ಮಗುವಿಗೆ ಓಡಿಗೆ ಆಗ್ತದೆ ಇಲ್ವಾ ಅಂತ ಹೇಳಿ. 3 ಗಂಟೆಗೆ ಸರಿಯಾಗಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ತಾವೆಲ್ಲರೂ ಇವರು ಬಹುಮಾನ ವಿತರಣೆ ಮಾಡಲು ವೇದಿಕೆ ಬಹುಮಾನ ವಿತರಣೆ ಮಾಡಲು ಬರ್ಬೇಕಂತ ಈ ಮೂಲಕ ಸ್ಕೂಲ್ ಫಸ್ಟ್ ಪ್ರೈಸ್ ಅಕ್ಷತಾ ಚೇತನ ಸ್ಪೆಷಲ್ ಸ್ಕೂಲ್ ಕಾರ್ಕಳ. ಆನಂದ್ ಸರ್ ದಯವಿಟ್ಟು ಅದೇ ರೀತಿ ನಮ್ಮ ಪ್ರೇಮನಾಥ್ ಉಳ್ಳಾಲ್ ಸರ್ ದಯವಿಟ್ಟು ವೇದಿಕೆ. ಚೈತನ್ಯ ಸ್ಪೆಷಲ್ ಸ್ಕೂಲ್ ಕುಂದಾಪುರ್ ಸೆಕೆಂಡ್ ಪ್ರೈಸ್. ಥರ್ಡ್ ಪ್ರೈಸ್ ಗೋಸ್ ಟು ಆದಿಲ್ ಲಯನ್ ಸ್ಪೆಷಲ್ ಸ್ಕೂಲ್. ಆದಿಲಾ ಲಯನ್ ಸ್ಪೆಷಲ್ ಸ್ಕೂಲ್ ಥರ್ಡ್ ಪ್ರೈಸ್. ಚಪ್ಪಾಳೆ. ಪ್ರಶಸ್ತಿ ಕೊಟ್ಟಂತಹ ಮತ್ತು ಪಡೆದಂತಹ ಎಲ್ಲರಿಗೂ ಈ ಮೂಲಕ ಸಂಗೀತ ಥರ್ಡ್ ಪ್ರೈಸ್. ಬರಬೇಕು. ಚಿರಂಜನ್ ಪ್ರಜ್ವಲ್ ಲಯನ್ ಸ್ಪೆಷಲ್ ಸ್ಕೂಲ್ ಸುಲ್ತಾನ್ ಸರ್ ಇಲ್ಲ. Yes, thank you. ಓನಂತೆ ಸುರೇಶ್ ಎಸ್ ಅದನ್ನು ಅಡ್ಡಬೇಡ ಮನೀಷಾ ಲಯನ್ ಸ್ಪೆಷಲ್ ಸ್ಕೂಲ್. विनोद चकनो मित्तल चिराग परिमाण ಸರ್ ಈ ಬನ್ನಿ ಸರ್ ರಾಜ್ निश्चित विजेता ಮಂಡಳಿಯ ಸದಸ್ಯರು ನಾನಾ ಜಿಲ್ಲೆಯಿಂದ ನಮಗೆ निश्चित विजेता स्कूल स्पेशल स्कूल पी शेल्टन कारुण्य उडुपಿ शेल्टन कारुण्य उडुपಿ तेजस एंडी क्रिस्तराज तेजस एंडी क्रिस्तराज नवचेतन षण्मुख स्पेशल स्कूल जावलगट्टे थर्ड ಕಾರ್ತಿಕ್ Saraya Special School Delta Sai School Mundabidri second, Raj Lions Special first, Sai Special School first, Guru Chetana
ಸರ್ ತಿರ್ಗಿ ಸರ್ 1 minute ಸರ್ ಎಲ್ಲಿ ನೋಡಮ್ಮ ಸಾಗರ್ ಕಮರ್ ಟರ್ನ್ ಆಗಮ್ಮ ದೀಪಕ್ ಸ್ವಲ್ಪ ಟರ್ನ್ ಆಗು ಅಶ್ಮಿ ಟರ್ನ್ ಆಗು ಬುಕ್ಕಿ ಅಮ್ಮ ರಿಟರ್ನ್ ಟರ್ನ್ ಆಗು ಇಲ್ಲಿ ನೋಡಮ್ಮ ಟರ್ನ್ ಆಗಮ್ಮ ಸಾರ ಟರ್ನ್ ಆಗು ಆಚೆ ಹೋಗು ಇಲ್ಲಿ ನೋಡಮ್ಮ ಇಲ್ಲಿ ನೋಡು ಹರ್ಷಿತಾ ಸ್ವಲ್ಪ ಹತ್ತಿರ ಬಾಮ್ಮ ಹತ್ತಿರ ಬಾ ದಯವಿಟ್ಟು ಗಮನಿಸಿ. ಜ್ಯೋತಿ ಅಕ್ಷತಾ ವಿನೀಶಾ ಸ್ವೀಟಿ ಸೈಲೆಂಟ್ ಸಮಾರೋಪದ ನಂತರ ಇದ್ದಾರೆ ಲೈವ್ ಅವರು ಅಕ್ಷತಾ ಸ್ಮಿತಾ ಮೊದಲನೇದಾಗಿ ನಾವು ಈಗ ಸಮಾರಂಭಗಳನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮದೇ ಕ್ಲಬ್ಬಿನ ಸದಸ್ಯರಾದ ನವೀನ್ ಚಂದ್ರ ಈಶ್ವರ್, ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷರು, ಇವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಶ್ರೀ ವೆಂಕಟೇಶ್, ಸೀನಿಯರ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಲ್ಲಿಕಟ್ಟರ್ ಬ್ರಾಂಚ್, ಇವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವೇದಿಕೆ ಮೇಲೆ ಇತರ ಎಲ್ಲ ಗಣ್ಯರನ್ನು ನಾನು ಬೆಳಗ್ಗೆನೇ ಎಲ್ಲರನ್ನು ಹೆಸರಿನ ಸಮೇತ ಸ್ವಾಗತಿಸಿದ್ದೇನೆ. ಮಗದೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ದಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಶಾಲೆಗಳಿಗೆ ಬಹುಮಾನವನ್ನು ನೀಡಲಿದ್ದೇವೆ. ಇದನ್ನು ನಮ್ಮ ಮುಖ್ಯ ಅತಿಥಿಗಳಾದ ನವೀನ್ ಚಂದ್ರ ಈಶ್ವರ್ನರವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಪ್ರಥಮ ಬಹುಮಾನ ಸ್ಪೆಷಲ್ ಸ್ಕೂಲ್ ಬೆಂದೂರು, ದ್ವಿತೀಯ ಬಹುಮಾನ ಆಶಾನಿಲಯ ಸ್ಪೆಷಲ್ ಸ್ಕೂಲ್ ಉಡುಪಿ, ಮೂರನೇ ಬಹುಮಾನ ಮಾನಸ ಪಾಂಬೂರ್. ದಯಮಾಡಿ ಆದಷ್ಟು ಬೇಗ ಮೇಲಕ್ಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸುಚಿತ್ರಾ, ದಯವಿಟ್ಟು ಇಲ್ಲಿ ವೇದಿಕೆ ಬಳಿ ಬರಬೇಕು. ನೀವೇನಾದರೂ ಧನ ಸಹಾಯ ಮಾಡಿದರೆ ನಾವಿಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ನಿಮ್ಮಂಥ ದಾನಿಗಳು, ನಮ್ಮಂಥ ಸಂಘ ಸಂಸ್ಥೆಗಳು ನಿಮ್ಮ ಹತ್ರ ಬಂದು ಎರಡು ಕೈ ಜೋಡಿಸಿ ಬೇಡ್ತೇವೆ. ಈ ದಿನ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಕರ್ನಾಟಕದ ಹೊಸ ಸಮಿತಿ ಬಂದು ಕಳೆದ 1 ವರ್ಷದ 2-3 ತಿಂಗಳಾಯಿತು. ಆ 2-3 ತಿಂಗಳಲ್ಲಿ ನಾವು ಅನೇಕ ಕ್ರೀಡಾಕೂಟಗಳನ್ನು ನಡೆಸಿದ್ದೀವಿ. ತುಂಬ ಮಕ್ಕಳು ಈ ಸರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಮೊನ್ನೆ ಒಂದೊಂದು ಡಿಸ್ಟ್ರಿಕ್ಟಲ್ಲೇ ನಮಗೆ 700-800 ಮಕ್ಕಳು ಸಿಕ್ಕಿದ್ದಾರೆ. ಬೆಂಗಳೂರು ಡಿಸ್ಟ್ರಿಕ್ಕಲ್ಲಿ ಮಾಡಿದರು, 700 ಮಕ್ಕಳು ಬಂದಿದ್ದರು. ಹಾಗೆ ಇವತ್ತು ಮಂಗಳೂರು ಝೋನಲ್ಲಿ ಮೀಟ್ ಆಯಿತು, 500ಕ್ಕೂ ಹೆಚ್ಚು ಮಕ್ಕಳು ಬಂದಿದ್ದಾರೆ. ಆದರೆ ಮಂಗಳೂರಿನಲ್ಲಿ ಇದು ವಿಶೇಷ ಅಂತ ಅನ್ನಿಸ್ತಾ ಇಲ್ಲ. ಕಳೆದ ಸುಮಾರು ಬಾರಿ ನಾನು ಮಂಗಳೂರಿಗೆ ಬಂದಾಗಲೂ ಮಕ್ಕಳ ಸಂಖ್ಯೆ ಚೆನ್ನಾಗೇ ಇತ್ತು. ಆದರೆ ಉಳಿದೆಲ್ಲ ಕಡೆ, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಿಂದಲೂ ಈಗ ಎಲ್ಲ ಅವೇರ್ನೆಸ್ ಬಂದಿದೆ ಸ್ಪೆಷಲ್ ಒಲಿಂಪಿಕ್ಸ್ ಬಗ್ಗೆ. ಅದಕ್ಕೆ ನಮ್ಮ ಸಮಿತಿಯವರನ್ನ ನಾನು ಇನ್ನೊಮ್ಮೆ, ಅಂದರೆ ನಮಗೆ ಹೆಮ್ಮೆ ಕೂಡ ಇದೆ. ನಮ್ಮ ಶಶಿಕಲಾ ಜೊಲ್ಲೆ ಮೇಡಮ್ ಬಂದ ಮೇಲೆ ನಮಗೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಸ್ಪೆಷಲ್ ಒಲಿಂಪಿಕ್ಸಿಗೆ. ಹಾಗೆ ನಮ್ಮ ರೂಪ್ ಸಿಂಗ್ ಅವರು ಉಪಾಧ್ಯಕ್ಷರು, ಹಾಗೆ ನಮ್ಮ ಏರಿಯಾ ಡೈರೆಕ್ಟರ್ ಆದ ಅಮರೇಂದ್ರ ಸರ್ ಅವರು ಅನಿವಾರ್ಯವಾಗಿ ಇವತ್ತು ಬಂದಿಲ್ಲ, ಯಾಕೆಂದರೆ ನಾಳೆ ರಾಯಚೂರು ಮೀಟ್ ಇದೆ, ಅಲ್ಲಿಗೆ ಅವರು ಈಗಾಗಲೇ ಅಲ್ಲಿಗೆ ತೆರಳಿದ್ದಾರೆ. ಹಾಗಾಗಿ
ಇವತ್ತು ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಬಂದು ಭಾಗವಹಿಸಿ ಅನೇಕ ಮಕ್ಕಳು ಪ್ರೈಸನ್ನು ತಗೊಂಡು ಹೋಗಿದ್ದಾರೆ. ಇನ್ನು ಸೆಲೆಕ್ಷನ್ ನಾವು ಸ್ಟೇಟಿಗೆ ಸೆಲೆಕ್ಟ್ ಮಾಡೋರಿದ್ದೀವಿ. ಈ ಥರ ಮಕ್ಕಳು ಬರಬೇಕು, ಅವರಿಗೊಂದು ಅವಕಾಶವನ್ನು ಕೊಡಬೇಕು. ಈ ಮಕ್ಕಳಲ್ಲೂ ಒಂದಷ್ಟು ಪ್ರತಿಭೆಗಳು ಇರುತ್ತೆ, ಅವರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟೊಂದು ಅಂದರೆ ಎಲ್ಲ ರಾಜ್ಯದ ತುಂಬ ಓಡಾಡ್ತಾ ಇದ್ದೀವಿ, ಸಮಿತಿಯವರೆಲ್ಲರೂ ಓಡಾಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಸ್ಪೆಷಲ್ ಒಲಿಂಪಿಕ್ಸ್ ಕಡೆಯಿಂದ ಈಗಾಗಲೇ ನಿಮಗೆ ಬಂದಿದೆ, ನಿನ್ನೆ ಮೊನ್ನೆ ನಾವು ಹಾಕಿದ್ದೀವಿ, ಒಂದು ಪ್ರೇರಣಾ ನೃತ್ಯೋತ್ಸವ ಅಂತ ಮಾಡ್ತಾ ಇದ್ದೀವಿ ಸ್ಪೆಷಲ್ ಮಕ್ಕಳಿಗೋಸ್ಕರನೇ. ನೀವು ಆ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಅದರ ಡೀಟೇಲ್ಸ್ ಈಗಾಗಲೇ ನಿಮ್ಮ ಎಲ್ಲ ಸ್ಕೂಲ್ ಮೇಲ್ ಐಡಿಗೆ ಬಂದಿರುತ್ತೆ. ಅದನ್ನು ನೋಡಿಕೊಂಡು ಮುಂದೆ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಅವಕಾಶಕ್ಕೋಸ್ಕರ ಮತ್ತು ಹಾಗೆ ಇವತ್ತಿನ ಏನು ಆರ್ಗನೈಸರ್ಸ್ ಇದ್ದಾರೆ ಅವರಿಗೆ ನಮ್ಮ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕದ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಮುಂದೆಯೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸ್ತಾ ನಮಸ್ಕಾರ. ನಾವು ಒಂದು ಸಂಖ್ಯೆ ಕೊಡ್ತೇವೆ. ನಮ್ಮಲ್ಲಿ 26 ಸಂಸ್ಥೆಗಳು ಈಗಾಗಲೇ ನಮ್ಮ ದಕ್ಷಿಣ ಕನ್ನಡದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ 17 ಸಂಸ್ಥೆಗಳಿದ್ದಾವೆ, ಉತ್ತರ ಕನ್ನಡದಲ್ಲಿ 7 ಸಂಸ್ಥೆಗಳಿದ್ದಾವೆ. ನಮಗೆ 5,000 ಚಿಲ್ಲರೆಗಿಂತ ಮಕ್ಕಳು ಜಾಸ್ತಿ ಆ್ಯಕ್ಟಿವ್ ಆಗಿ ಸ್ಕೂಲಲ್ಲಿರುವವರಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ 300 ಮಕ್ಕಳಿದ್ದಾರೆ. ನಾವು ತರಲಿಕ್ಕೆ ಹೋಗಲಿಲ್ಲ, ನಾವು 65 ಮಕ್ಕಳನ್ನು ಮಾತ್ರ ತಗೊಂಡ್ಬಂತೀವಿ. ಈ ರೀತಿ ಇಡೀ ರಾಜ್ಯದಲ್ಲಿ ಕೂಡ ನಮ್ಮ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ಬಹಳ ಉತ್ತಮವಾಗಿ ಸ್ಪಂದನೆ ಬರ್ತಿದೆ. ನಮ್ಮ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು, ನಮ್ಮ ಮಾಜಿ ಸಚಿವರು ಕೂಡ, ನಮ್ಮ ಮಾರ್ಗದರ್ಶಕರು, ಅವರ ಪ್ರೇರಣೆಯಿಂದ ಇದೆಲ್ಲ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇರ್ತದೆ ಮುಂದೆ ಕೂಡ. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಒಳ್ಳೆ ಕಮಿಟಿ ಇದೆ. ಆ ಕಮಿಟಿಯಿಂದ ಸುಸಜ್ಜಿತವಾದ, ಈಗ ಇಲ್ಲಿದ್ರೆ ಮೊದಲೆಲ್ಲ ಸ್ಪೆಷಲ್ ಒಲಿಂಪಿಕ್ಸಿಂದ ಯಾರಾದರೂ ಅಮೇರಿಂದ ಸರಿ ಒಬ್ಬರು ಬರ್ತಿದ್ರು, ಇಲ್ಲಿದ್ರೆ ಯಾರಾದರೂ ಒಬ್ಬರು ಬರ್ತಿದ್ರು. ಈಗ ಹಾಗಲ್ಲ, ಇಡೀ ನಮ್ಮ ಕಮಿಟಿ ಎಲ್ಲರೂ ಒಂದು ಕಡೆ ಹೋಗಿ ಸೇರಿಕೊಂಡು ಎಲ್ಲ ಕೆಲಸವನ್ನು ಅವರು ನೋಡಿದರೆ ಬೆಳಿಗ್ಗಿನಿಂದ ನಮ್ಮೊಟ್ಟಿಗೆ ಇದ್ದಾರೆ, ಎಲ್ಲಿ ಹೋಗಲಿಲ್ಲ. ಹಾಗೆ ಇದು ಸ್ಪೆಷಲ್ ಒಲಿಂಪಿಕ್ಸ್ ಕೈಗೆ ಜೋಡಿಸಿ ನಾವು ಎಲ್ಲರ ಹತ್ರ ಪಡ್ಕೊಂಡು ಸಮಾಜಕ್ಕೆ ನಮ್ಮದೇ ಒಂದು ಸರ್ವಿಸ್, ವಿಶೇಷ ಮಕ್ಕಳಿಗೆ ನಮ್ಮದೊಂದು ಸರ್ವಿಸ್ ಕ್ರೀಡೆಯ ಮೂಲಕ. ಈ ರೀತಿಯಾಗಿ ನಮ್ಮ ಮೇಡಮ್ ಬಹಳ ಒಳ್ಳೆ ಮಾತಾಡಿದ್ರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಮೇಲಿಂದ ಬರುವವರೆಗೆ ತುಂಬ ನಿರೀಕ್ಷೆ ಇರ್ತದೆ. ನಿರೀಕ್ಷೆ ನಾವು ಹುಸಿ ಮಾಡೋದಿಲ್ಲ, ಯಾವಾಗಲೂ ಹುಸಿ ಮಾಡೋದಿಲ್ಲ. ಆಚೆ ಬರುವವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅಂತ ಹೇಳ್ಕೊಂಡೇ ಬರುವವರು. ಹಾಗೆ ಮಾಡ್ತೇವೆ ನಾವು ಕೂಡ. ಇದೇ ಗ್ರೌಂಡಲ್ಲಿ ಒಲಿಂಪಿಕ್ಗೆ ಓಡಿದವರು ಈ ಗ್ರೌಂಡಲ್ಲಿ ಓಡ್ತಾ ಇದ್ದಾರೆ. ಈಗ ಸಾಯಂಕಾಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಲಯನ್ ನವೀನ್ ಚಂದ್ರ ಡಿ ಸುವರ್ಣ ತಮ್ಮನ್ನು ಉದ್ದೇಶ ಒಂದೆರಡು ಮಾತಾಡಬೇಕು ವಿನಂತಿಸ್ಕೊಳ್ತಿದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ಬಹುಶಃ ಬೆಳಿಗ್ಗೆ ಈ ಕಾರ್ಯಕ್ರಮ ಉದ್ಘಾಟನೆಯಾಗಿ ಈಗ ನಾವು ಸಮಾರಂಭದ ಹಂತದಲ್ಲಿ ಇದ್ದೇವೆ. ಕೆಲವು ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಗೆದ್ದು ಪಾರಿತೋಷಕವನ್ನು ಪಡ್ಕೊಂಡಿದ್ದಾರೆ. ಆದರೆ ಕೆಲವರು ಸ್ವಲ್ಪ ನಿರಾಶರಾಗಿರ್ಬೋದು. ಯಾಕಂತ ಹೇಳಿದ್ರೆ ಪಾರಿತೋಷಕ ಸಿಗಲಿಲ್ಲ, ಅವ್ರು ಗೆಲ್ಲಿಲ್ಲ ಅಂತ ಹೇಳಿ. ಒಂದು ಸ್ಪರ್ಧೆ ಅಂತ ಹೇಳಿದ ಮೇಲೆ ಅದರಲ್ಲಿ ಸೋಲು ಗೆಲುವು ನಿಶ್ಚಿತ. ಆದ್ದರಿಂದ ಸೋತವರು ನಿರಾಶರಾಗದೆ ಮುಂದಿನ ಹಂತದಲ್ಲಿ ಮುಂದೆ ಬರುವಂತಹ ಕ್ರೀಡಾಕೂಟದಲ್ಲಿ ಅವರು ಪ್ರಯತ್ನಿಸಿ ತಮ್ಮ ಗೆಲುವಿಗಾಗಿ ಪ್ರಯತ್ನಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಕ್ರೀಡೆ ಬೆಳಿಗ್ಗೆ ತಾನೇ ಮಾತಾಡುವಾಗ ಒಬ್ಬರು ಅತಿಥಿ ಹೇಳ್ತಾ ಇದ್ರು, ಕ್ರೀಡೆ ಎಲ್ಲದಕ್ಕೆ ಅಗತ್ಯ. ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಎರಡಕ್ಕೂ ಕೂಡ ಕ್ರೀಡೆ ಬಹಳ ಅಗತ್ಯ. ಆದರೆ ಇಂದಿನ ಯುವ ಜನಾಂಗದವರಲ್ಲಿ ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದು ಬಹಳ ಕಮ್ಮಿ ಆಗ್ತಾ ಇದೆ. ಇದು ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ದೈಹಿಕ ಆರೋಗ್ಯವಾಗಿರಲಿ ಅಥವಾ ಮಾನಸಿಕ ಆರೋಗ್ಯವಾಗಿರಲಿ, ಇದರಲ್ಲಿ ಬೇಕು ಅಂತಾದರೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳೋದು ಕೂಡ ಬಹಳ ಅಗತ್ಯ. ಕೇವಲ ನಾವು ಸ್ಪರ್ಧೆಯಲ್ಲಿ ಹೋಗಿ ಖಾಲಿ ಸ್ಪರ್ಧಿಸಿ ಬಹುಮಾನ ತಗೊಳ್ಳಿಕ್ಕೆ ಮಾತ್ರ ಅಲ್ಲ, ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಉಳಿಸ್ಕೊಳ್ಳೋದು ಕೂಡ ಬಹಳ ಅಗತ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈ ವಿಶೇಷ ಮಕ್ಕಳು ಬಹುಶಃ ಅವರನ್ನು ನೋಡುವಾಗ ಅವರನ್ನು ಯಾವ ರೀತಿಯಲ್ಲಿ ಆ ಅಧ್ಯಾಪಕ ವೃಂದದವರು ಅವರ ಭವಿಷ್ಯ ರೂಪಿಸ್ತಾರೆ, ಇದು ಬಹಳ ಮುಖ್ಯ. ಯಾಕಂತ ಹೇಳಿದರೆ ಈ ವಿದ್ಯಾರ್ಥಿಗಳ ಈ ಭವಿಷ್ಯ ರೂಪಿಸುವಲ್ಲಿ ಈ ಅಧ್ಯಾಪಕರ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ.
ಈ ಸಂದರ್ಭದಲ್ಲಿ ಈ ವಿಶೇಷ ಮಕ್ಕಳ ಶಾಲೆಯ ಆಡಳಿತ ಮಂಡಳಿಯವರನ್ನು ಅದೇ ರೀತಿ ಅಧ್ಯಾಪಕ ವರ್ಗದವರನ್ನು ಹಾರ್ದಿಕವಾಗಿ ಅಭಿನಂದಿಸುತ್ತಾ ಈ ಕ್ರೀಡಾಕೂಟದ ಈಗ ತಾನೇ ಹೇಳಿದ್ದಾರೆ, ಸುಮಾರು 29 ವರ್ಷಗಳಿಂದ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಸತತವಾಗಿ ಇಂತಹ ಕ್ರೀಡಾಕೂಟಗಳನ್ನು ನಡೆಸ್ತಾ ಬರ್ತಾ ಇದೆ. ಅದು ಕೂಡ ನಮ್ಮ ಸೈಂಟ್ ಆಗ್ನೇಸ್ ಸ್ಪೆಷಲ್ ಸ್ಕೂಲ್ನ ಸಹಯೋಗದೊಂದಿಗೆ ಬಹಳ ಒಂದು ಒಳ್ಳೆ ಉತ್ತಮ ರೀತಿಯಲ್ಲಿ ಇಷ್ಟರವರೆಗೆ ಈ ಕ್ರೀಡಾಕೂಟ ನಡೆದಿದೆ. ಜಿಲ್ಲಾ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟ ಹಾಗೂ ದಕ್ಷಿಣ ಭಾರತ ಮಟ್ಟದ ಕ್ರೀಡಾಕೂಟಗಳು ಕೂಡ ಯಶಸ್ವಿಯಾಗಿ ಜರುಗಿ ಇವತ್ತು ಕರಾವಳಿ ಕರ್ನಾಟಕದ ವಲಯ ಮಟ್ಟದ ಕ್ರೀಡಾ ಕೂಡ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಬಹಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಈ ಸೆಂಟ್ ಆಂಥೋನಿ ಸ್ಪೆಷಲ್ ಸ್ಕೂಲ್ನ ಆಡಳಿತ ವರ್ಗ, ಸಿಸ್ಟರ್ ಮರಿಯಾ ಶ್ರುತಿ ಹಾಗೂ ಅಧ್ಯಾಪಕ ವೃಂದ, ವಿಶೇಷವಾಗಿ ನನ್ನ ಆತ್ಮೀಯರಾದಂತಹ ಕ್ರೀಡಾ ನಿರ್ದೇಶಕರಾದಂತಹ ಶ್ರೀಯುತ ನಾರಾಯಣರಿಗೆ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಹೇಳುತ್ತಾ, ಇಂದು ಇನ್ನೂ ಹೆಚ್ಚಿನ ನಿಮ್ಮಿಂದ ಈ ಕೆಲಸ ಕಾರ್ಯಗಳು ಆಗಲಿ, ಈ ವಿಶೇಷ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮ, ಉತ್ತಮ ಕಾರ್ಯಕ್ರಮ ನಡೆಸ್ತಾ ಬನ್ನಿ. ಎಂತ ನಿಮಗೆ ಸಹಾಯ ಬೇಕು ನಾವು ಬೆನ್ನ ಹಿಂದೆ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಈ ಅವಕಾಶ ನೀಡಿದ ನಿಮ್ಗೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಬ್ರಿಟಿಷ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಲ್ಲಿಘಟ್ಟ ಬ್ರಾಂಚ್ ತಮ್ಮನ್ನು ವೇದಿಕೆಗೆ ಆಮಂತ್ರಿಸುತ್ತೇನೆ. ಎಲ್ಲ ನಮ್ಮ ಮಕ್ಕಳು ಹೇಗೆ ಆಡಿರುವಂಥ ಬೆಳಗ್ಗಿಂದ ನಾವು ನೋಡ್ತಾ ಇದ್ದೇವೆ. ಅವರಲ್ಲೂ ತುಂಬ ಅತ್ಯುತ್ತಮವಾದ ಪ್ರತಿಭೆಗಳು ಹೊರಬರ್ತಾ ಇದ್ದಾವೆ. ಇದೆಲ್ಲ ನೋಡಿ ತುಂಬ ಸಂತೋಷ ಅನಿಸ್ತಾ ಇದೆ. ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಜರುಗಬೇಕಾಗಿ ಕೇಳ್ಕೊಳ್ತೇವೆ. ಹಾಗೂ ಇವರು ಯಾರಿಗೂ ಕಡಿಮೆ ಇಲ್ಲ. ನಮ್ಮ ಮಕ್ಕಳು ಕೂಡ ಸಾಧನೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಹಾಗೂ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲೂ ನಮ್ಮ ಮಕ್ಕಳು ಭಾಗವಹಿಸುವಂತಾಗಲಿ, ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವಂತಹ ಪ್ರತಿಭೆಗಳು ನಮ್ಮಲ್ಲಿ ಹುಟ್ಟಲಿ ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ತೇನೆ. ಇಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಹಾಗೂ ಮುಖ್ಯ ಅತಿಥಿ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದವನ್ನು ಕೇಳುತ್ತೇನೆ. ಇಷ್ಟು ಹೇಳಲು ನನಗೆ ಅವಕಾಶ ಕೊಟ್ಟು ನಿಮಗೆ ಧನ್ಯವಾದಗಳು. ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಯೂತ್ ವೆಲ್ಫೇರ್ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇವರ ವತಿಯಿಂದ ಮಂಗಳಾ ಸ್ಟೇಡಿಯಂ ಮಂಗಳೂರಿನಲ್ಲಿ ನಡೆದ ಸ್ಪೆಷಲ್ ಒಲಿಂಪಿಕ್ಸ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಮಂಗಳೂರು ಇದರ ಅಧ್ಯಕ್ಷರಾದ ಲಯನ್ಸ್ ಲೆಸ್ಲಿ ಡಿಸೋಜರ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ತುಂಬ ದಿವಸದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ತುಂಬ ಶ್ರಮ ವಹಿಸಿ ಮಗದೊಮ್ಮೆ ಅವರಿಗೆ ಭಿನ್ನ ಸಾಮರ್ಥ್ಯದ ಮಕ್ಕಳ ಮೇಲಿರುವ ಪ್ರೀತಿಯನ್ನು ತೋರಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮದೇ ಲಯನ್ಸ್ ಕ್ಲಬ್ನ ಚಾರ್ಟರ್ಡ್ ಅಧ್ಯಕ್ಷರು ಮತ್ತು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ, ಕೊಡುಗೈ ದಾನಿಯಾದ ಲಯನ್ ನವೀನ್ ಚಂದ್ರ ಡಿ ಸುವರ್ಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಇವತ್ತಿನ ಈ ಸಮಾರಂಭದ ಗೆಸ್ಟ್ ಓನರ್ ಶ್ರೀ ವೆಂಕಟೇಶ್, ಚೀಫ್ ಮ್ಯಾನೇಜರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಲ್ಲಿಘಟ್ಟ ಬ್ರಾಂಚ್, ಮತ್ತು ಶ್ರೀ ನಾರಾಯಣ ಚೇರಿಗಾರ್, ಸ್ಪೋರ್ಟ್ಸ್ ಡೈರೆಕ್ಟರ್ SOBK ಅಂದರೆ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ, ಶ್ರೀಮತಿ ಶಾಂತಲಾ ಮೇಡಮ್ ID ಎಕ್ಸ್ಪರ್ಟ್, ಹಾಗೂ ರೂಪ್ ಸಿಂಗ್ ಉಪಾಧ್ಯಕ್ಷರು ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ. ಇವರಿಗೂ ಸದಾ ನಮ್ಮ ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಎಲ್ಲ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೂ ಅವರ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರಿಗೂ ಹಾಗೂ ಪೋಷಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಲಯನ್ಸ್ ಕ್ಲಬ್ ವೆಲೆನ್ಷಿಯಾ ಮಂಗಳೂರು ಇದರ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಲಾಂಗ್ ಲಿವ್ ಲಯನಿಸಮ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ಪೆಷಲ್ ಒಲಿಂಪಿಕ್ಸ್ ಟು ಅವರ್ ಲವ್ಲಿ ಚಿಲ್ಡ್ರನ್. ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು. Shiri Lion Special School Suratkar, 3rd prize. Asia Vedani Jeevana Special School Margala.
Shot put 22 plus girls. Benisha Sanidhya Special School, 3rd prize. Long jump 30 plus girls. Akshata Asare Special School. Priyanka Chetana Karkala, 2nd prize. 1 minute. Hello, look here. Reema 15 boys. Ayan Sandeepa Special School, Sulya. Jeevan Chetana Karkala. Abdul Azim Alphas St. Agnes Jason Karunya Special School. Ready Dira? Second prize Karunya Special School teachers ಅವರು ಯಾರಾದರೂ ಇದ್ರೆ ಬನ್ನಿ. Long jump 15 to Deepa Sandeepa Sulya. Kishore Vijayta Special School Karkala. Vinod Krishnaraj. Next shot put 16 Hidaya Special School. Vinod Daya Beltangadi. Vinod 2nd prize. Next for Adamya Montepadav Mohammed Kishore Vijayta Special School. Rashid 2nd prize. Mohammed Ashleem 3rd prize. Kishore Vijayta Special School. Vijayta Special School na yaar 2nd prize. Okay. 400-meter girls, Fatimat Sahala Spurti Special School, 1st prize. Shot put 12 to 15 boys. Chirag Pai, Manasa Pamburu, 1st prize. 3rd prize. Chirag Pai, Manasa Pamburu, 1st prize. Shot put 16 to 21 boys. Joshua Manasa Pamburu, 3rd prize. Manjunath Asha Nilaya Udupi, 1st prize. Ready, read. Sandeep Shetty Manasa Pamburu, 3rd prize. Chiranjan 2nd prize. Abhilash Mangala Sports Club, 1st prize. Abhilash Mangala Sports Club. Okay. Thank you. Deepak BK St. Agnes Special School, 3rd prize. ನೋಡಬೇಕು ಇಲ್ಲಿ ಅವರ ಬದಲಿಗೆ ಅವರ ಪೋಸ್ಟ್ ತಗೋತಾರೆ.